ನೆಂಟು ಈ ಥರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬರ್ತಿದೆ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಶಿವನ ಸಮುದ್ರ ಆದಂತಹ ಗಗನಚುಕ್ಕಿ ಭರಚುಕ್ಕಿಗೆ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಬಂದಿದ್ದೀವಿ. ಸೊ ಫಸ್ಟ್ ಹೇಗೆ ಬರಬೇಕು ಅಂದರೆ ಮೈಸೂರಲ್ಲಿ ನೀವು ಮಳವಳ್ಳಿಗೆ ನಿಮಗೆ 60 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ನಾವು ಗರ್ಲ್ಸ್ ಅಲ್ವಾ, ನಮಗೆ ಬಸ್ ಚಾರ್ಜ್ ಏನು ಮಾಡಿಲ್ಲ, ಫ್ರೀಯಾಗೆ ಬಂದು ಮಳವಳ್ಳಿಯಿಂದ ನೀವು ಸತ್ಯಗಲ ಹ್ಯಾಂಡ್ ಪೋಸ್ಟಿಗೆ ಬರಬೇಕು. ಅಲ್ಲಿಂದ ಇಲ್ಲಿಗೆ 47 ರೂಪೀಸ್ ಚಾರ್ಜ್ ಮಾಡ್ತಾರೆ ನಿಮಗೆ. ಸೊ ಅಲ್ಲಿಂದ ಇಳ್ಕೊಂಡಂಗೆ ಅಲ್ಲಿ ಶೇರ್ ಆಟೋದವರು ತುಂಬ ಇರ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಆಟೋಕ್ಕೆ ಅವರೇ ಕರೀತಾರೆ, ಹೋಗಿ ಹತ್ಕೊಳ್ಳಿ. 25 ರೂಪೀಸ್ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಅಂದರೆ ನಾವು ಡೈರೆಕ್ಟ್ ಫಾಲ್ಸಿಗೆ ಹೋಗಿಲ್ಲ, ಈಗ ಒಂದು ಟೆಂಪಲ್ಗೆ ಬಂದಿದ್ದೀವಿ. ತುಂಬ ಹೊಟ್ಟೆ ಹಸಿತಿದೆ ಗೈಸ್, ಇಲ್ಲಿ ಏನಾದರೂ ತಿನ್ನಕ್ಕೆ ಕೊಡ್ಬೋದು ಅಂತ ಬಂದಿದ್ದೀನಿ. ನೋಡೋಣ, ತಿನ್ನಕ್ಕೆ ಸಿಕ್ಕಿದ್ರೆ ಹೊಟ್ಟೆ ಎಲ್ಲ ತುಂಬಿಸ್ಕೊಂಡು ಮತ್ತೆ ಫಾಲ್ಸಿಗೆ ಹೋಗೋಣ. ಬನ್ನಿ ಗೈಸ್. ಸೊ ಗೈಸ್, ನಾವು ಫಸ್ಟ್ ಬಂದಿದ್ದು ಮಾರಮ್ಮ ಟೆಂಪಲ್ ಅಂತ. ಇದನ್ನ ವನದುರ್ಗ ಟೆಂಪಲ್ ಅಂತಲೂ ಹೇಳ್ತಾರೆ. ಇದು ಸಂಡೇ ಮತ್ತು ವೆಡ್ನಸ್ಡೇ ಸ್ವಲ್ಪ ಬ್ಯುಸಿ ಇರುತ್ತೆ. ಇಲ್ಲಿ ಬಂದ ಜನರು ಇಲ್ಲೇ ಕೋಳಿನೋ ಆಡನೋ ಕೊಂದ್ಬಿಟ್ಟು ಅಲ್ಲೇ ಸಾರು ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವು ಮಾರ್ನಿಂಗ್ ಹೋದಂಗೆ ಅಲ್ಲಿ ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡ್ತಾಯಿದ್ರು ಎಲ್ಲರಿಗೂ. ನಾವು ಟೆಂಪಲಿಗೆ ಹೋಗೋಕ್ಕಿಂತ ಮುಂಚೆನೇ ಬ್ರೇಕ್ಫಾಸ್ಟು ಹೊಟ್ಟೆ ತುಂಬ ತಿನ್ಕೊಂಡು ಆಮೇಲೆ ಟೆಂಪಲಿಗೆ ಹೋಗಿ ದೇವ್ರ ಜೊತೆ ಬೇಡ್ಕೊಂಡು ಬಂದು. ಇಲ್ಲಿ ಪ್ರತಿದಿನ ದಿನನಿತ್ಯನೂ ಅನ್ನದಾನ ಮಾಡ್ತಾ ಇರ್ತಾರೆ. ಹಾಗೆಯೇ ಅಲ್ಲಿ ಅನ್ನದಾನ ಮಾಡೋಕ್ಕೆ ಅವರು ಅಮೌಂಟ್ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಇದನ್ನ ಶ್ರೀ ಆದಿಶಕ್ತಿ ಶಿಂಷಾ ಮಾರಮ್ಮ ಟೆಂಪಲ್ ಅಂತ ಈಗ ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟರ್? 2.5 ಕಿಲೋಮೀಟರ್ ನಡ್ಕೊಂಡು ಹೋಗೋಣ ಅಂತ ಆಯಿತು. ಆಗಲಿ ತುಂಬ ಹೊಟ್ಟೆ ಹಸಿತಾ ಇತ್ತು ಗೈಸ್. ಆದರೆ ದೇವ್ರ ಪುಣ್ಯನೇ ಏನು, ದರ್ಶನಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ಊಟ ತಂದಿಟ್ರು, ಮತ್ತು ಊಟ ಮಾಡ್ಕೊಂಡು ದರ್ಶನಕ್ಕೆ ಹೋಗಿ ಬಂದು ಈಗ ಹೊಟ್ಟೆ ಫುಲ್ ತುಂಬಿದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ತಿಂದಿದ್ದನ್ನ ಕರಗಿಸೋಣ ಅಂದ್ಬಿಟ್ಟು 2.5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಫುಲ್ಲು ಆರಾಮಾಗೆ ನಡ್ಕೊಂಡು ಹೋಗ್ಬೋದು, ತುಂಬ ವೆಹಿಕಲ್ ಓಡಾಡ್ತಾ ಇರುತ್ತೆ. ಸೊ ಗೈಸ್, ಯಾವುದಾದ್ರು ಗಗನಚುಕ್ಕಿಗೆ ಹೋಗೋಣ ಅಂತಿದ್ದೆ. ಅದೇ ರೋಡಲ್ಲಿ ಇಲ್ಲಿ ಒಂದು ಮಸೀದಿ ಬರುತ್ತೆ. ಸೊ ಮಸೀದಿದು ಪಕ್ಕ ದರ್ಗಾ ಇದೆ. ದರ್ಗಾದ ಪಕ್ಕ ಒಂದು 500 ಮೀಟರ್ ನಡೆದ್ರೆ ಅಲ್ಲೇ ಸಖತ್ತಾಗಿರೋ ವಾಟರ್ ಫಾಲ್ಸ್ ಇದೆ ಅಂತೆ. ಗಗನಚುಕ್ಕಿ ವ್ಯೂ ಪಾಯಿಂಟ್ ಇದೆ ಅಂತೆ. ಬನ್ನಿ. ಈ ದರ್ಗಾದು ಒಳಗಡೆಯಿಂದ ನಡ್ಕೊಂಡೋದ್ರೆ ಅಲ್ಲೇ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ ಗಗನಚುಕ್ಕಿದು. ಇದರಲ್ಲೂ ಒಂದು ಸ್ಟೋರಿ ಇದೆ. 16ನೇ ಶತಮಾನದಲ್ಲಿ ಗಂಗಾ ರಾಜ ಅಂತ ಒಬ್ಬರು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಅವ್ರ ಕುದುರೆ ಜೊತೆ ಹಾರಿಕೊಂಡು. ಸೊ ಕುದುರೆ ಏನು ಮಾಡ್ತಾ ಇರುತ್ತೆ ಅಂದರೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆ ಹಾರ್ತಾ ಇರುತ್ತೆ. ಅವ್ರದ್ದು ರಾಜನ ಕಾಪಾಡಬೇಕು ಅಂತ. ಅದಕ್ಕೆ ಆ ಗಂಗಾ ರಾಜ ಏನು ಮಾಡ್ತಾರೆ, ಅವ್ರದ್ದು ಕುದುರೆದು ಕಣ್ಣಿಗೆ ಕಪ್ಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಆಮೇಲೆ ಹಾರ್ತಾರೆ. ಸೊ ಹಾಗೆ ಹಾರ್ಬಿಟ್ಟು ಸೂಸೈಡ್ ಮಾಡ್ಕೋತಾರೆ. ಸೊ ಅಲ್ಲಿಂದ ಇದನ್ನು ಗಂಗಾ ರಾಜನ ಮಡುವು ಅಂತಲೂ ಕರೀತಾರೆ. ಇದು 300 ಫೀಟ್ ಅಷ್ಟು ಉದ್ದ ಇದೆ. ಆದರೆ ಏನು ವ್ಯೂ ಪಾಯಿಂಟ್ ಸಖತ್ತಾಗಿದೆ, ಆದರೆ ಫೋಟೋ ತಗೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅಂತಷ್ಟೇ. ಗಗನಚುಕ್ಕಿ ನೋಡ್ಕೊಂಡಾಯ್ತು. ಈಗ ಭರಚುಕ್ಕಿ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದು. ಫುಲ್ಲು ಟ್ರಾಫಿಕ್ ಗೈಸ್. ಅಂತೂ ಒಬ್ರ ಜೊತೆ ಲಿಫ್ಟ್ ಕೇಳ್ಕೊಂಡು ಹೋದೋ, ಅಲ್ಲಿ ವಾಕೇಬಲ್ ಅಲೋ ಇಲ್ಲ ಅಂತ ಹೇಳಿದರು. ಭರಚುಕ್ಕಿ ಸಖತ್ತಾಗಿದೆ ಗೈಸ್. ಇದು 200 ಫೀಟ್ ಅಷ್ಟು ದೊಡ್ಡದಿದೆ. ಇಡೀ ಭಾರತದಲ್ಲೇ ವಂಡರ್ಫುಲ್ ಆಗಿರೋ ವಾಟರ್ ಫಾಲ್ ಅಂದರೆ ಇದೆ ಅಂತೆ. ಇದರಷ್ಟು ಸೂಪರಾಗಿ ಯಾವ ವಾಟರ್ ಫಾಲ್ ಇಲ್ಲ ಅಂತ ಒಬ್ಬರು ಹೇಳಿದ್ದಾರೆ. ನೀರು
ಮೇಡಮ್ ಅವರು ಸೊ ಗೈಸ್ ಗಗನಚುಕ್ಕಿಲೇ ನೋಡಿಕೊಂಡು ಈಗ ಭರಚುಕ್ಕಿಗೆ ಬಂದು ವ್ಯೂಸ್ ಎಲ್ಲ ನೋಡಿಕೊಂಡು ಕೂತ್ಕೊಂಡಿದ್ದೀವಿ. ಗಗನಚುಕ್ಕಿಯಿಂದ ನಾವು ಇಲ್ಲಿ ಭರಚುಕ್ಕಿಲಿ ಮರ ಆಗಿ ಕೂರಕ್ಕೆಲ್ಲ ಜಾಗ ಇದೆ, ನೋಡೋಕ್ಕೂ ಚೆನ್ನಾಗಿದೆ. ನಿಮಗೆ ಫೋಟೋಸ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ತೆಗಿಬೋದು. ನಾವು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಆಮೇಲೆ ಹೊರಟು ಅಲ್ಲಿ ಪುನಃ ಶೇರ್ ಆಟೋ ಸಿಕ್ಕಿತ್ತು. ಶೇರ್ ಆಟೋದಲ್ಲಿ ಹತ್ಕೊಂಡು ಪುನಃ ಒಬ್ಬರಿಗೆ 25 ರೂಪೀಸ್ ಪೇ ಮಾಡಿ ಹೋಗಿ ಟೆಂಪಲ್ಗೆ ಪುನಃ ಹೊರಟು. ಭರಚುಕ್ಕಿಗೆ ಎಂಟ್ರಿ ಫೀಸ್ 10 ರೂಪೀಸ್ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು ಪ್ರಸನ್ನ ಮೀನಾಕ್ಷಿ ಟೆಂಪಲಿಗೆ ಹೋಗಿದ್ದೀವಿ. ಇದನ್ನ ಸೋಮೇಶ್ವರ ಟೆಂಪಲ್ ಅಂತಲೂ ಕರೀತಾರೆ. ಸೊ ಇದು ಚೋಳರ ಶೈಲಿಯಲ್ಲಿ ಕಟ್ಟಿದ್ದಾರೆ ಈ ಒಂದು ಟೆಂಪಲ್ನ. ನೋಡೋಕ್ಕೆ ಅಷ್ಟು ಸಖತ್ತಾಗಿದೆ ಗೈಸ್. ನೀವು ಮಾರ್ನಿಂಗ್ ಹೊತ್ತು ಹೋದರೆ ಮಸ್ಟಾಗಿ ವಿಸಿಟ್ ಮಾಡಬೇಕು ಈ ಟೆಂಪಲ್. ನಾವು ಮಧ್ಯಾಹ್ನ ಹೊತ್ತು ಹೋಗಿನೇ ಅಷ್ಟು ಚೆಂದ ಇತ್ತು. ಮಾರ್ನಿಂಗ್ ಹೋದರೆ ಇನ್ನೂ ಮನಕ್ಕೆ ನೆಮ್ಮದಿ ಸಿಗುತ್ತೆ. ನೆಕ್ಸ್ಟ್ ನಾವು ಕಸ್ತೂರಿ ರಂಗ ಟೆಂಪಲಿಗೆ ಅಂತ ಹೋಗಿದ್ದೋ ಗೈಸ್. ನನಗಂತೂ ಮಧ್ಯಾಹ್ನ ಫುಲ್ಲು ಹೊಟ್ಟೆ ಹಸ್ಬಿಟ್ಟಿತ್ತ. ಸೊ ಫಸ್ಟ್ ಅದೇ ಅನ್ನದಾನ ಮಾಡ್ತಾರಲ್ಲ ಆ ಜಾಗಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದು. ಆ್ಯಕ್ಚುಲಿ ಇದು 2.5 ಗಂಟೆ ಮಾತ್ರ ಇರುತ್ತೆ. 2:30 ಆದಮೇಲೆ ಊಟ ಸಿಗಲ್ಲ. ಪ್ರತಿನಿತ್ಯನೂ ಫುಡ್ ನಿಮಗೆ ಪ್ರೊವೈಡ್ ಮಾಡ್ತಾರೆ ಇಲ್ಲಿ. ರೈಸ್ ಮತ್ತು 3 ವೆರೈಟೀಸ್ ಆಫ್ ಸಾಂಬಾರು ಇರುತ್ತೆ. ನಾವು ಜೀರಿಗೆ ಸಾಂಬಾರು ಮತ್ತು ಬದನೆ ಸಾರು ತಿಂದು, ಬಾಕಿ ಇನ್ನೊಂದು ವೆರೈಟಿ ಟ್ರೈ ಮಾಡಿಲ್ಲ. ಇನ್ನೊಂದು ಸತಿ ಹಾಕಿಸ್ಕೊಂಡಿದ್ರೆ 3 ಸತಿ ಹಾಕಿಸ್ಕೊಂಡ್ರೆ 3 ವೆರೈಟಿ ಸಾಂಬಾರು ಹಾಕ್ಕೊಡ್ತಾರೆ. ಅದಾದಮೇಲೆ ಪುನಃ ಬ್ರಿಡ್ಜ್ ನೋಡೋಕ್ಕೆ ಹೋದೋ. ಹಳೆ ಬ್ರಿಡ್ಜು ನೋಡ್ದೋ, ಹೊಸ ಬ್ರಿಡ್ಜು ನೋಡ್ದೋ. ಇಲ್ಲಿದು ವ್ಯೂ ಪಾಯಿಂಟ್ ಸಖತ್ತಾಗಿದೆ. ಇದನ್ನು ಲೂಸಿಂಗ್ಟನ್ ಬ್ರಿಡ್ಜ್ ಅಂತಲೂ ಹೇಳ್ತಾರೆ. ಆ ಕಸ್ತೂರಿ ರಂಗ ಟೆಂಪಲಲ್ಲಿ ನಮಗೆ ಅನ್ನದಾನ ಮಾಡ್ತಿದ್ರಲ್ಲ, ಅಲ್ಲಿ ಒಬ್ಬರನ್ನ ಪರಿಚಯ ಮಾಡಿಕೊಂಡು ಸೊ ಅವ್ರ ಜೊತೆ ಲಿಫ್ಟ್ ಕೇಳಿಕೊಂಡು ಬಂದಾಗ ಈ ಪ್ಲೇಸ್ನೆಲ್ಲ ನೋಡಿಕೊಂಡು ಸಖತ್ತಾಗಿದೆ ವ್ಯೂ ಪಾಯಿಂಟ್. ಈ ಬಿಸಿಲೊತ್ತಲ್ಲೂ ಚಂದನ್ ಕಾಣೋಕ್ಕೆ ಮೋಡ ಆಗಿರ್ಬೋದು, ಅಲ್ಲಿದು ವೆದರ್ ಆಗಿರ್ಬೋದು ಮತ್ತು ಬೆಟ್ಟ ಎಲ್ಲ ನೋಡೋಕ್ಕೆ ಸಖತ್ತಾಗಿತ್ತು. ಸೊ ಗೈಸ್ ನೋಡಿದ್ರಲ್ಲ ನಮ್ಮದು ಬಜೆಟ್ ಫ್ರೆಂಡ್ಲಿ ಟ್ರಿಪ್. ಬರೀ 60 ರೂಪೀಸಲ್ಲಿ 6 ಪ್ಲೇಸ್ನ ಕವರ್ ಮಾಡಿದ್ದೀವಿ 1 ಡೇಯಲ್ಲಿ. ಈ ಥರ ಬಜೆಟ್ ಫ್ರೆಂಡ್ಲಿ ಟ್ರಿಪ್ಗೆ ಹೋಗಬೇಕಂದ್ರೆ ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಂಟಿಲ್ ಎಲ್ಲರಿಗೂ ಟಾಟಾ, ಲವ್ ಯು ಆಲ್.